ಇವತ್ತು ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾವು ಶಕ್ತಿ ಯೋಜನೆಯಲ್ಲಿ ಮುನ್ನಡೆತಾ ಇದ್ದೀವಿ. ಇವತ್ತಿಗೆ ಸುಮಾರು 500 ಕೋಟಿ ಮಹಿಳಾ ಪ್ರಯಾಣಿಕರನ್ನು ನಾವು ನಿರಂತರವಾಗಿ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಸಾಗಿಸಿ ಅವರ ಸೇವೆ ಒದಗಿಸತಕ್ಕಂಥ ಒಂದು ಧನ್ಯತಾ ಭಾವದಲ್ಲಿ ನಾವಿದ್ದೀವಿ. ಇವತ್ತು ಸರ್ಕಾರಿ ಆದೇಶದ ಮೇರೆಗೆ ಪ್ರತಿ ತಾಲೂಕಾ ಬಸ್ ನಿಲ್ದಾಣದಲ್ಲಿ ಒಂದು ಬಸ್ಸಿಗೆ ಪೂಜೆ ಮಾಡುವ ಮೂಲಕ ತಾಯಂದರಿಗೆ ಸಿಹಿ ಹಂಚುವ ಮೂಲಕ ಈ ಸಂಭ್ರಮಾಚರಣೆಯನ್ನು ಮಾಡಿರಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರದ ಈ ಬೃಹತ್ ಯೋಜನೆ ಇದೇನು ಗ್ಯಾರಂಟಿ ಯೋಜನೆ ಸಾಮಾನ್ಯ ಯೋಜನೆ ಅಲ್ಲ. ಇದೊಂದು ಯೋಜನೆ ಸುಮಾರು 500 ಕೋಟಿ ಫಲಾನುಭವಿಗಳಿಗೆ ನಾವು ಸೇವೆ ಒದಗಿಸಿದಪ್ಪ ನಾವು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಈ ನಿಟ್ಟಿನಲ್ಲಿ ನಾವು ನಮ್ಮ ವಿಭಾಗದ ಘಟಕದ ಕೆಲವೊಂದು ಅಂಕಿ ಸಂಖ್ಯೆಗಳನ್ನು ನಾವು ಏನು ಸಾಧನೆ ಮಾಡಿದ್ರೆ ತಮ್ಮ ಒಂದು ಎರಡು ಮೂರು ಮಾತುಗಳು ತಮ್ಮ ಗಮನಕ್ಕೆ ತರ್ತೀನಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಚಿಕ್ಕೋಡಿ ವಿಭಾಗವು ದಿನಾಂಕ 1/11/1998 ಅಸ್ತಿತ್ವಕ್ಕೆ ಬಂದಿದೆ. ಈ ವಿಭಾಗದಲ್ಲಿ 691 ವಾಹನಗಳ ಬಳಗದಿಂದ 665 ಅನುಸೂಚಿಗಳನ್ನು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಈ ವಿಭಾಗದ ವ್ಯಾಪ್ತಿಯಲ್ಲಿ ಚಿಕ್ಕೋಡಿ, ಸಂಕೇಶ್ವರ್, ಗೋಕಾಕ್, ನಿಪ್ಪಾಣಿ, ರಾಯಬಾಗ್, ಅಥಣಿ ಮತ್ತು ಹುಕ್ಕೇರಿ ಸೇರಿದಂತೆ 7 ಘಟಕಗಳು ಕಾರ್ಯನಿರ್ವಹಿಸುತ್ತಿದ್ದು, ಪ್ರಸ್ತುತ ಘನ ಸರ್ಕಾರದ ಶಕ್ತಿ ಯೋಜನೆ ಜಾರಿಯಲ್ಲಿದ್ದು ವಿಭಾಗದ ವ್ಯಾಪ್ತಿಯಲ್ಲಿ ಪರಿಣಾಮಕಾರಿಯಾಗಿ ಬಸ್ಸುಗಳ ಕಾರ್ಯಾಚರಣೆ ಮಾಡಲಾಗುತ್ತದೆ. ದಿನಾಂಕ 11/6/2023 ಚಿಕ್ಕೋಡಿ ವಿಭಾಗದಲ್ಲಿ 8 ತಾಲೂಕುಗಳಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ ಸ್ತ್ರೀ ಶಕ್ತಿ ಯೋಜನೆಯನ್ನು ಮಾನ್ಯ ಸ್ಥಳೀಯ ಶಾಸಕರಿಂದ ಕಾರ್ಯಾರಂಭ ಮಾಡಲಾಗಿದೆ. ವಿಭಾಗವು ಗಳಿಸುವ ನಿತ್ಯದ ಆದಾಯ ಸರಾಸರಿ 119 ಲಕ್ಷ ರೂಪಾಯಿಗಳು. ಅದರಲ್ಲಿ 75 ಲಕ್ಷ ರೂಪಾಯಿಗಳು ಮಹಿಳಾ ಪ್ರಯಾಣಿಕರಿಂದ ಬರ್ತಕ್ಕಂಥ ಆದಾಯ. ವಿಭಾಗದ ಚಾಲನಾ ಸಿಬ್ಬಂದಿಗಳ ಕೊರತೆ ಇದ್ದಾಗ್ಯೂ ಕೂಡ ಸಹ ಇರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಪ್ರಸ್ತುತ ಮಹಿಳಾ ಪ್ರಯಾಣಿಕರನ್ನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ 20 ಅಂತಾರಾಜ್ಯ ಅನುಸೂಚಿಗಳನ್ನು ಕಡಿತಗೊಳಿಸಿ 30 ವೇಗದೂತ ಮತ್ತು 45 ಸಾಮಾನ್ಯ ಅನುಸೂಚಿಗಳನ್ನು ನಾವು ಹೊಸದಾಗಿ 75 ಅನುಸೂಚಿಗಳ ಹೊಂದಾಣಿಕೆ ಮಾಡಿ ಇಲ್ಲಿ ತಾಲೂಕದಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಜೊತೆಗೆ ಗೋಕಾಕ್ ಘಟಕದಿಂದ ನಾವು 118 ಬಸ್ಗಳನ್ನು ಉಪಯೋಗ ಮಾಡಿಕೊಂಡು 114 ರೂಟ್ಗಳನ್ನು ಆಪರೇಟ್ ಮಾಡ್ತಾ ಇದ್ದೀವಿ ಗೋಕಾಕ್ ಮತ್ತು ಮೂಲಿಗಿದ್ರಲ್ಲಿ. ಇದರಲ್ಲಿ ಬಂದಿರತಕ್ಕಂಥ ಆದಾಯ ಜೂನ್ 2025ರವರೆಗೆ 14,29,000 ಮಹಿಳಾ ಪ್ರಯಾಣಿಕರು ತಿರುಗಾಡಿದ್ದಾರೆ. 14,29,000 ಇದುವರೆಗಿನ ಜೂನ್ ತಿಂಗಳವರೆಗಿನ. ಜೂನ್ 2025ರವರೆಗೆ 3,84,90,000 ಆದಾಯ ಬಂದಿದೆ. ನಮ್ಮ ಗೋಕಾಕ್ ಡಿಪೋದ ಅಷ್ಟೇ ರೀತಿ ಮಾಹಿತಿದ್ದು 3,84,90,000 ಟೋಟಲ್ ಆದಾಯದಲ್ಲಿ 67% ನಮ್ಮ ಮಹಿಳಾ ಶಕ್ತಿಯಿಂದ ಬಂದಿರತಕ್ಕಂಥದ್ದು. ಸರ್ಕಾರದಿಂದ ಇದುವರೆಗೆ 76% ನಮಗೆ ರಿಫಂಡ್ ಆಗಿದೆ, ಮರುಪಾವತಿಯಾಗಿದೆ. ನಮ್ಮ ಯೋಜನೆಯನ್ನು ನಾವು ಯಶಸ್ವಿಯಾಗಿ ಕಾರ್ಯಗತಗೊಳಿಸ್ತಾ ಇದ್ದೀವಿ. ಯಾವುದೇ ಕಷ್ಟ ಕಾರ್ಪಣ್ಯಗಳು ಎದೆಗೊಂದಿದೆ, ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಸಿಬ್ಬಂದಿ ಕೊರತೆ, ವಾಹನಗಳ ಕೊರತೆ ಇದ್ದಾಗಲೂ ಕೂಡ ನಾವು ಯಾವುದೇ ಒಂದು ತಾಲೂಕಿಗೆ, ಒಂದು ಹಳ್ಳಿಗಳಿಗೆ ಸೌಲಭ್ಯಗಳನ್ನು ಮರೆಮಾಚುವ ಕೆಲಸಗಳನ್ನು ಮಾಡಿಲ್ಲ. ತಮ್ಮ ಬೇಡಿಕೆಗಳು ಬಂದಾಗ ನಾವು ನಮ್ಮ ಸೇವೆ ಸಲ್ಲಿಸಲು ಸಿದ್ಧ ಇದ್ದೀವಿ. ತಾಲೂಕು ಆಡಳಿತ ಇರ್ಬೋದು, ಗ್ಯಾರಂಟಿ ಯೋಜನೆ ಕಮಿಟಿಯವರು ಇರ್ಬೋದು, ತಹಸೀಲ್ದಾರ್ ಆಫೀಸರ್ ಇರ್ಬೋದು, ಬಂದಿರತಕ್ಕಂಥ ಬೇಡಿಕೆಗಳನ್ನು ನಾವು ಪ್ರಿಯಾರಿಟಿ ಮೇಲೆ ಗಣನೆ ತಗೊಂಡು ಸಾಕಷ್ಟು ಟ್ರಿಪ್ಗಳನ್ನು ಹಾಕಿದ್ದೀವಿ. ಅದಾಗಿಯೂ ಕೂಡ ಕೆಲವೊಂದು ಕಡೆ ಸಣ್ಣ ಪುಟ್ಟ ತಪ್ಪುಗಳಾದರೂ ಕೂಡ ನಾವು ಸರಿಪಡಿಸ್ಕೊಡ್ತೀವಿ, ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ವರ್ಗದವರಿಗೆ ಮತ್ತೊಮ್ಮೆ ಆತ್ಮೀಯವಾಗಿ ವಂದಿಸ್ತಾ, ಹಿರಿಯರು ಎಲ್ಲರಿಗೂ ವಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಹಿರಿಯರ ಮುಂದಿನ ಕಾರ್ಯಕ್ರಮ